ಒಳಗೆ ಜೈಲಿನಲ್ಲಿ ಹಾಕಿದ್ರು. ಹೌದು. ಅದಕ್ಕಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂದರೆ ಇದು ಮೋದಿ ಅವರು ಚೈನಾ ಏಜೆಂಟ್ ಅಂತ ಹೇಳ್ತಾರೆ. ಮನ್ಸಂದ್ರೆ ಹೆಂಗ್ ಬರುತ್ತೆ ಸರ್? ಈ ದೇಶದ ಮಕ್ಕಳಿಗೋಸ್ಕರ ಪಾಪ ಬಲೆ ಕೊಡ್ತಾ ಇದ್ದಾರೆ. ರೈತರ ಸಹಿತದಿಂದ ಇವರೆಲ್ಲರೂ ಖಲಿಸ್ತಾನಿಗಳಂತ ಮಾತಾಡಲಿಲ್ವಾ? ಇಲ್ಲ ಸರ್, ಈಗ ನಾನೇನು ಕೇಳ್ತಿದ್ದೀನಿ ಸರ್, ಕೋಣಗಳ ಮುಂದೆ ಕಿನ್ನರಿ ಬಾರಿಸಂಗ್ ಆಗ್ತಿದ್ಯಾ ಕಾಂಗ್ರೆಸ್ ಜನತಾ ಪಾರ್ಟಿ ಪ್ಲಸ್ ಇವರು ವಾಂಗ್ಚುಕ್ ಅವರು? ನೋಡ್ರಿ, ನಾವು ಆ ಭಾಷೆ ಬಳಸೋದು ನಾವು ಹಿಂಗೆ ಹೇಳ್ಬೋದು, ಅದನ್ನ ಸಿಂಪಲ್ ಆಗಿ ಇವೇನ ನಮ್ಮಲ್ಲಿ ಬೊರಗಲ್ ಮೇಲೆ ನೀರು ಸುರಿದಂತಾರಲ್ಲ ಆ ಪರಿಸ್ಥಿತಿ ಅಂತ ಅದನ್ನ ಅಂತೇಳಿ. ಬಟ್ ಇದು ಭಾಳ ದಿವಸ ಹೋಗೋದಿಲ್ಲ. ಇದನ್ನು ತಿಳ್ಕೊಬೇಕಾಗಿದೆ. ಇವತ್ತು ಮೋದಿಯವರು ಇವತ್ತೇನಾದ್ರೂ ಅವ್ರ ಪ್ರಾಣ ತ್ಯಾಗ ಆದ್ರೆ ಮತ್ತೇನಾದರೂ ಆದ್ರೆ ಅದು ನಿಶ್ಚಿತವಾಗಿ ಭವಿಷ್ಯದಲ್ಲೇ ಮೋದಿಯವ್ರ ಸರ್ಕಾರಕ್ಕೆ ಅಷ್ಟಲ್ಲ, ಮೋದಿಯವರು ಸಹಿತ ಮುಂದಿನ ದಿನದಲ್ಲಿ ಯಾರು ನಂಬಂಥ ಪರಿಸ್ಥಿತಿ ಬಂದರೂ ಬರ್ತದೆ, ಎರಡು ಮಾತಿಲ್ಲ. ಜೊತೆಗೆ ಅಪೋಸಿಷನ್ ಪಾರ್ಟಿಗಳು ಈಗ ರೆಡಿ ಆಗ್ತಾ ಇದ್ದಾವೆ ಹೋರಾಟಕ್ಕೆ. ಇದು ನೈತಿಕ ಒಂದು ಹೋರಾಟ. ಇವರು ತಮ್ಮನೇ ಸಾರಿ ಟು ಸೇ ದ್ಯಾಟ್, ಇವರು ಒಬ್ಬರು ಸಹೋದರರೇ, ಮೋದಿಯವ್ರ ಸಹೋದರ ಒಂದು ಮಾತು ಹೇಳ್ತಾರೆ, ಮನೆಯಲ್ಲಿರ್ತಕ್ಕಂತಹ ಬಂಗಾರಗಳನ್ನು ಕಳ್ಳತನ ಮಾಡಿಕೊಂಡು ಮನೆ ಬಿಟ್ಟು ಓಡೋದಾ ನರೇಂದ್ರ ಅಂತ ಹೇಳ್ತಾರೆ. ಅಮ್ಮನ ಒಡವೆಗಳನ್ನು ಕದ್ಕೊಂಡು ಓಡೋದಾ ಅಂತ ಹೇಳಿ. ಸರ್ ಹೌದು, ಈ ಮಾತನ್ನು ಹೇಳಿದ್ದಾರೆ, ಆನ್ ರೆಕಾರ್ಡಲ್ಲಿ ಹೇಳಿದ್ದಾರೆ ಸರ್. ಸೊ ಇಷ್ಟೆಲ್ಲ ಮಾಡಿದಂಥ ನರೇಂದ್ರ ಮೋದಿ ಅವರನ್ನು ಇನ್ನು ಮುಂಬರುವ ಚುನಾವಣೆಗಳಲ್ಲಿ, ಮುಂಬರುವ ದಿನಗಳಲ್ಲಿ ಜನ ನಂಬ್ತಾರ? ಪ್ರಶ್ನೆ. ನಾನು ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂತಂತಂದ್ರೆ, ಮೊನ್ನೆ ಅಷ್ಟೇ ಬಿಹಾರದಲ್ಲಿ ಎಲೆಕ್ಷನ್ ಆದರೆ BJP ಒನ್ ಸೈಡೆಡ್ ಆಗಿ ಬಂತಲ್ಲಿ. BJP ಮತ್ತು ನಿತೀಶ್ ಕುಮಾರ್ ಅವ್ರ ಪಾರ್ಟಿ ಎರಡೂ ಕೂಡಿ ಒಮ್ಮತದಲ್ಲಿ ಬಂತು. ಬಿಹಾರದಲ್ಲಿ ಆಯಿತು, ವೆಸ್ಟ್ ಬೆಂಗಾಲ್ದಲ್ಲಿ ಆಯಿತು. ಇವಾಗ ಅಲ್ಲಿ ಅವ್ರು ಏನಿದ್ದಾರೆ, ಯಾರು ಬಿಹಾರದ ಮುಖ್ಯಮಂತ್ರಿ, ಪಾಪ ಅವನು 7ನೇ ಪಾಸು. ಹೌದು, ಸಾಮ್ರಾಟ್ ಚೌಧರಿ ಅವರು 7ನೇ ಪಾಸ್. ಅವರು ಯಾರು ನೇಮಿಸಿದಾರೆ ಆಮೇಲೆ ಅಲ್ಲ, ಫಸ್ಟ್ ಅವ್ರದ್ದು ಅಫಿಡವಿಟ್ ಅಲ್ಲಿ, ಎಲೆಕ್ಷನ್ ಅಫಿಡವಿಟ್ ಅಲ್ಲಿ 7th ಪಾಸ್ ಅಂತ ಇತ್ತು. ಇವಾಗ ಒಮ್ಮೊಮ್ಮೆ ಡಿಗ್ರಿ ಮುಗಿಸ್ಕೊಂಡು ಡಾಕ್ಟರೇಟ್ ಮಾಡಿದ್ದಾರೆ ಅವರು. ಇಲ್ಲ, ಇವೆಲ್ಲ ಆನ್ ರೆಕಾರ್ಡ್ ಪ್ರೂಫ್ ಇವೆ ಸರ್ ಇವು. ಸೊ ಇಂಥ ಜನರು ಪಾಪ ಈ ಸೋನಂ ವಾಂಗ್ಚುಕ್ ಅವರು, ಇಲ್ಲ ನನಗೆ ಇದು ವಿಡಂಬನಾತ್ಮಕವಾದಂಥ ನಗೆ ಬರ್ತಾ ಇದೆ. ಪಾಪ ಇವರಲ್ಲಿ ಕುತ್ಕೊಂಡು ಬಿಟ್ಟಿದ್ದಾರೆ. ಇಲ್ಲೆಲ್ಲ ಕಷ್ಟ ಆಗ್ತಾ ಇದೆ. ಇಲ್ಲಿ ಎಜುಕೇಶನ್ ಅಂದ್ರೆ ಎಜುಕೇಶನ್ ಏನೇ ಗುರುತಿಲ್ಲ ಇವ್ರಿಗೆ. ಮೋದಿ ಅವ್ರ ಮೇಲೂ ಆರೋಪ ಇದ್ದಾರೆ, ಡಿಗ್ರಿಗಳಲ್ಲ, ಮಾಸ್ಟರ್ ಡಿಗ್ರಿಗಳಲ್ಲ ಅಂತೇಳಿ. ಹೌದು, ಕೇಜ್ರಿವಾಲ್ ಮೈನೂರದವ್ರ ಬೆನ್ನಕ್ಕೆ ಬಿಟ್ಟಿದಾರಲ್ಲ ಆ ವಿಷಯದಲ್ಲೇ. ಅಂದ್ರೆ ಎಜುಕೇಶನ್ ಅನ್ನೋದು ಗೊತ್ತಿಲ್ಲ. ಒಂದು ವ್ಯಾಪಾರಿಕರಣ ಮಾಡ್ಕೊಂಡಾರ, ದುಡ್ಡು ಮಾಡ್ಕೊಂಡು ಒಂದು ಕೇಂದ್ರನ ಈಗ ಮಾಡ್ಕೊಂಡಿದ್ದಾರೆ ಇಲ್ಲಿವರೆಗೆ. ಅದನ್ನು ಹೆಚ್ಚು ಮಾಡ್ಕೊಳ್ತಾ ಹೊರಟಿದ್ದಾರೆ. ಕಾಂಗ್ರೆಸ್ ಅವರು ಅದನ್ನು ಖಾಸಗೀಕರಣ ಮಾಡಿದ್ರು, ಅದ್ರ ಬೆನಿಫಿಟ್ ತೊಗೊಳ್ತಾ ಇದ್ದಾರೆ. ಸರ್, ನಿಜಕ್ಕೂ ಮೋದಿಯವರು ಒಬ್ಬರು ಕ್ರೂರ ಶಾಸಕನ, ಅಂದರೆ ತುಘಲಕ್ನು ಎಡಬಲದಲ್ಲಿ ಇವರನ್ನು ತೂಗ್ತಾ ಇದ್ದಾರೆ ಜನ. ನೋಡ್ರಿ, ಇಲ್ಲಿವರೆಗಿನ ಅವರು 12 ವರ್ಷ ಆಡಳಿತ ಆಗಿರ್ಬೋದು, ಅದರ ಪೂರ್ವದಲ್ಲಿ ಮುಖ್ಯಮಂತ್ರಿ ಇದ್ದಾಗಿನ ಸಂದರ್ಭದ ಆಡಳಿತ ಆಗಿರ್ಬೋದು, ಗಮನಿಸಿದ್ರೆ ಈ ಮಾತು ನಿಜ ಅಂತ ಯಾರು ಟೀಕಾ ಮಾಡ್ತಾ ಇದ್ದಾರಲ್ಲ ಅದನ್ನು ತುಘಲಕ್ಗೆ ಹೋಲಿಸ್ತಾ ಇದ್ದಾರೆ. ಹೌದು, ನಿಜ ಇದು ಅನ್ನುವಂಥ ಮಾತನ್ನು. ಮತ್ತು ಅದರಲ್ಲೂ ವಾಂಗ್ಚುಕ್ರಂಥ ಮೃದು ಹೃದಯದ ವ್ಯಕ್ತಿ ಮೇಲೆ ಈ ರೀತಿಯಾಗಿ ಇಲ್ಲಿವರೆಗೆ ಒಂದು ಮಾತು ಮಾತಾಡ್ತಾ ಇರೋದು ಭಾಳ ಆಶ್ಚರ್ಯಕರ ಆಗ್ಯದ. ಯಾಕಂದ್ರೆ ಅವ್ರ ಇತಿಹಾಸ ನೋಡಿ